ಇಷ್ಟಕ್ಕೂ ಈ ತಮಿಳ್ನಾಡಿಗೆ ಹೆಂಗೆ ನೀರು ಹರಿಸುತ್ತೆ, ನೀರು ಹೋಗೋದು ಹೆಂಗೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಯಾವ ಅಳತೆಗೋಲು, ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೀರು? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಅದರ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಾನೆ ತಮಿಳುನಾಡಿಗೆ ನೀರನ್ನು ಹೇಗೆ ಬಿಡೋದಕ್ಕೆ ಸಾಧ್ಯ? ಹಾಗೆಯೇ ಮಳೆ ಪ್ರಮಾಣ ಯಾವ ರೀತಿ ಇದೆ, ಮಳೆ ಯಾವ ರೀತಿ ಆಗ್ತದೆ, ಯಾವ ಭಾಗದಲ್ಲಿ ಮಳೆ ಬಿದ್ದರೆ ಯಾವ ಡ್ಯಾಮಲ್ಲಿ ನೀರು ತುಂಬುತ್ತೆ, ಇದರಿಂದ ಯಾವ ಭಾಗದ ರೈತರಿಗೆ ನೀರು ಕೊಡ್ಬೋದು, ಇದನ್ನು ಕೂಡ ನೋಡೋಣ. ಮೊದಲಿಗೆ ಸಂಕಷ್ಟ ಇದೆ. ಒಟ್ಟು 3500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತ ಪ್ರಾಧಿಕಾರ ಈಗಾಗಲೇ ಆದೇಶ ಮಾಡಿದೆ. ಯಾವ ಡ್ಯಾಮಿಂದ ನೀರು ಕೊಡ್ಬೋದು ಅನ್ನುವಂಥದ್ದು ಒಂದು ವಿಚಾರ. ಅಫ್ಕೋರ್ಸ್ ನಮ್ಮಲ್ಲಿ ಎರಡು ಪ್ರಮುಖವಾದಂಥ ಡ್ಯಾಮ್ ಅಂದರೆ ಒಂದು KRS ಮತ್ತೊಂದು ಕಬಿನಿ. ಈ ಎರಡು ಡ್ಯಾಮ್ಗಳಿಂದ ನೇರವಾಗಿ ಬಿಳಿಗುಂಡ್ಲಿಗೆ ನೀರನ್ನು ಕೊಡಬೇಕಾಗುತ್ತೆ. ಈಗ ಕರ್ನಾಟಕದ ಮೊದಲ ಸಮಸ್ಯೆನ ನೋಡೋಣ. ಈಗಾಗಲೇ 3500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತ ಆದೇಶ ಕೊಟ್ಟಿದೆ. ಈ 3500 ಕ್ಯೂಸೆಕ್ಸ್ ನೀರನ್ನು ತತ್ಕ್ಷಣಕ್ಕೆ ಬಿಡ್ಬೋದಾ? ಅಷ್ಟೊಂದು ನೀರು ಸಂಗ್ರಹ ಇದೆಯಾ? ಇದಿರುವಂಥ ಪ್ರಶ್ನೆ. ಸರ್ಕಾರ ಹೇಳ್ತಾ ಇದೆ ಈಗಾಗಲೇ ಆದೇಶ ಕೊಟ್ಟಾದ ತಕ್ಷಣ ತತ್ಕ್ಷಣಕ್ಕೆ ಬಿಟ್ಟಿಲ್ಲ. ಯಾಕೆಂದರೆ ತನ್ನದಾದಂಥ ಕಾರ್ಯತಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಾರಣ ಈಗಾಗಲೇ ನಮ್ಮಂಥ ನೀರೇನಿದೆ, ಸ್ಟೋರೇಜ್ ನೀರೇನಿದೆ, ಅದನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನಷ್ಟು ಸಂಗ್ರಹ ಆಗೋದಕ್ಕೆ ರಾಜ್ಯ ಸರ್ಕಾರ ಕೂಡ ಕಾಯ್ತಾ ಇದೆ. ಮೊದಲಿಗೆ ಹಾರಂಗಿ ಡ್ಯಾಮಿಂದ ನೋಡೋಣ ನಾವು. ಈ ಕೊಡಗು ಭಾಗದಲ್ಲಿರುವಂಥ ಹಾರಂಗಿ ನದಿ, ಇದು ಕಾವೇರಿಯ ಉಪನದಿ ಕೂಡ ಹೌದು. ಆ ಉಪನದಿ ಜಾಯ್ನ್ ಆಗುವಂಥ ಭಾಗದಲ್ಲಿ ಡ್ಯಾಮನ್ನು ಕೂಡ ಮಾಡಲಾಗಿದೆ. ಈ ಹಾರಂಗಿ ಡ್ಯಾಮ್ನ ಕೆಪಾಸಿಟಿ ಸುಮಾರು 8.5 TMC ಇದೆ. ಈಗಾಗಲೇ ಹತ್ತತ್ರ 90% ಶೇಕಡ ಫಿಲ್ ಆಗೋಗ್ಬಿಟ್ಟಿದೆ. ಹೀಗಾಗಿ 90% ಫಿಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂಥ ಸಮಸ್ಯೆ ಉದ್ಭವ ಆಗಲ್ಲ. ಹಾರಂಗಿ ಒಂದು ಕಡೆ ಆಗುತ್ತೆ. ಅದೇ ರೀತಿ ಹೇಮಾವತಿ ಇನ್ನೊಂದು, ಅಂದರೆ ಈಗಾಗಲೇ ಚಿಕ್ಕಮಗಳೂರು ಭಾಗದಲ್ಲಿ ಹೇಮಾವತಿ ನದಿ ಹುಟ್ಟುತ್ತೆ. ಚಿಕ್ಕಮಗಳೂರು ಭಾಗದಲ್ಲಿ ಹೇಮಾವತಿ ಹುಟ್ಟಿದ್ರೆ ಹಾರಂಗಿ ಕೊಡಗು ಭಾಗದಲ್ಲಿ ಹುಟ್ಟುತ್ತೆ. ಈ ಎರಡೂ ನದಿಗಳು ಅಂದರೆ ಕಾವೇರಿ ನದಿಯ ಉಪನದಿಗಳು, ಒಂದು ಹೇಮಾವತಿ ಮತ್ತೊಂದು ಹಾರಂಗಿ. ಇದೆರಡೂ ನದಿಗಳಿಗೆ ಒಂದು ಡ್ಯಾಮನ್ನು ಗೊರೂರು ಹತ್ರ, ಹಾಸನದ ಗೊರೂರಲ್ಲಿ ಹೇಮಾವತಿ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಹತ್ತತ್ರ 30-35 TMC ಕೆಪಾಸಿಟಿ ಇರುವಂಥ ಒಂದು ಡ್ಯಾಮ್ ಇದು. ಈ ಒಂದು ಡ್ಯಾಮ್ನಲ್ಲಿ ಈಗಾಗಲೇ 80% ನೀರು ತುಂಬಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಮತ್ತೊಂದು ಕಡೆಗೆ ಹಾರಂಗಿ ಡ್ಯಾಮ್, ಹೇಮಾವತಿ ಮತ್ತು ಹಾರಂಗಿ ಎರಡೂ ಫಿಲ್ ಆದ ಬಳಿಕ, ಅಂದರೆ ಎರಡೂ ತುಂಬಿದ ಬಳಿಕ ಕೃಷ್ಣರಾಜ ಜಲಾಶಯ ಏನು ಕಾಣ್ತಾ ಇದೆ ಇಲ್ಲಿ, ಈ ಎರಡೂ ನದಿಗಳಿಂದ ತುಂಬಿರುವಂಥ ಎಕ್ಸ್ಟ್ರಾ ನೀರೇನಿರುತ್ತೆ ಅದು KRSಗೆ ಬಂದು ತಲುಪುತ್ತೆ. ಹೀಗಾಗಿ KRS ಡ್ಯಾಮ್ ಏನಿದೆ ಈ ಹೇಮಾವತಿ ಮತ್ತು ಹಾರಂಗಿ ನದಿಯ ಒಳಹರಿವಿನ ಮೇಲೆ ಕೂಡ ಆಧಾರವಾಗಿದೆ. ನಾವು ಹೇಳ್ತಾ ಇದ್ದೀವಿ KRSನಲ್ಲಿ ಕೇವಲ 36% ಮಾತ್ರ ನೀರಿದೆ ಅಂತ ಮೊನ್ನೆ ತಾನೇ ಮಾಹಿತಿ ಕೊಟ್ಟರು. ಇದು 1% 2% ಜಾಸ್ತಿ ಆಗಿರ್ಬೋದು. ಒಂದು ವೇಳೆ ಈ ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಕರಿತೀವಿ, ಅಂದರೆ ಚಿಕ್ಕಮಗಳೂರು ಭಾಗ ಅಥವಾ ಕೊಡಗು ಭಾಗ ಸುತ್ತಮುತ್ತ ಅಥವಾ ಈ ಹಾಸನದ ಭಾಗದ ಸುತ್ತಮುತ್ತ ಈ ಹೇಮಾವತಿ ಮತ್ತು ಹಾರಂಗಿ ಹಾಗೂ KRS ನಡುವೆ ಇರುವಂಥ ಏನು ಕ್ಯಾಚ್ಮೆಂಟ್ ಏರಿಯಾ ಇದೆ, ಅಲ್ಲೇನಾದ್ರೂ ಮಳೆ ಬಿದ್ದರೆ ನೇರವಾಗಿ KRS ಬರುತ್ತೆ. ಒಂದು ವೇಳೆ ಆ ಭಾಗದಲ್ಲಿ ಬಿದ್ದಿಲ್ಲ ಅಂದರೆ ಈ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಭಾಗ ಇರ್ಬೋದು, ಸುತ್ತಮುತ್ತಲಿನ ಮಲೆನಾಡು ಭಾಗ ಇರ್ಬೋದು, ಈ ಭಾಗದಲ್ಲಿ ಬಿದ್ದಂಥ ನೀರೇನಿರುತ್ತೆ ಆ ಮಳೆ ನೀರು ಹೇಮಾವತಿ ಮತ್ತು ಹಾರಂಗಿಗೆ ತಲುಪೋ ಮೂಲಕ, ಉಪನದಿಗಳಿಗೆ ಸೇರೋ ಮೂಲಕ ನೇರವಾಗಿ KRS ಬರುತ್ತೆ. ಹೀಗಾಗಿ KRS ನೇರವಾಗಿ ಅದು ಫಿಲ್ ಆಗದೆ ಬೇರೆ ಬೇರೆ ಡ್ಯಾಮ್ಗಳ ಮೂಲಕ ಫಿಲ್ ಆಗುತ್ತೆ. ಇದು ಒಂದು ಭಾಗ. ರಾಜ್ಯ ಸರ್ಕಾರ ಈಗ ಏನು ಮಾಡುತ್ತೆ ಅಂತ ಕೇಳ್ಬೋದು. ರಾಜ್ಯ ಸರ್ಕಾರ ಇಷ್ಟೆಲ್ಲ ನೀರಾದರೂ ಇಷ್ಟಾದರೂ ಕೂಡ 36% ಮಾತ್ರ ಫಿಲಪ್ ಆಗಿದೆ, ನಮ್ಗೆ ನೀರು ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಸಹಜವಾಗಿರುವಂಥ ಪ್ರಶ್ನೆ. ಆದರೆ ಈಗ ಕಬಿನಿ ನದಿ ಬಗ್ಗೆ ನಾವು ಹೇಳಬೇಕಾಗುತ್ತೆ. ರಾಜ್ಯ ಸರ್ಕಾರದ ಬಳಿ ಸೊಲ್ಯೂಷನ್ ಇರುವಂಥದ್ದು ಈ ಕಬಿನಿ ನದಿ ಬಳಿ. ಯಾಕೆ ಅಂದರೆ ಕಬಿನಿ ಹುಟ್ಟೋದು ವಯನಾಡು ಭಾಗದಲ್ಲಿ, ಕರ್ನಾಟಕದಲ್ಲ. ಕಬಿನಿ ಹುಟ್ಟುವಂಥದ್ದು ವಯನಾಡು, ಕೇರಳದ ಈ ಭಾಗದಲ್ಲಿನಿದೆ. ನಾಗರಹೊಳೆ ಮತ್ತು ಬಂಡೀಪುರದ ನ್ಯಾಷನಲ್ ಪಾರ್ಕ್ ಏನು ಬರುತ್ತೆ ಅದರ ಮಧ್ಯದಲ್ಲಿ ಹಾರೋಗುತ್ತೆ. ಹೀಗೆ ಹೋಗಿ KRSನ ಹೊರಭಾಗದಲ್ಲಿ ಅದು ಬಂದು ಜಾಯ್ನ್ ಆಗುತ್ತೆ, ಒಂದು ಟ್ರಿಬ್ಯೂಟರಿ ಆಗಿ ನೇರವಾಗಿ ಕಾವೇರಿಗೆ ಬಂದು ತಲುಪುತ್ತೆ. ಮೊದಲಿಗೆ ಕಬಿನಿ ಡ್ಯಾಮ್ ಏನು ಮಾಡಿದ್ದಾರೆ ಇಲ್ಲಿ, ಈ ಕಬಿನಿ ಡ್ಯಾಮ್ನ ಕೆಪಾಸಿಟಿ 19.5 TMC ಅಷ್ಟು ನೀರು. 19.5 TMC ಅಷ್ಟು ನೀರಂದರೆ ಈಗ ಫಿಲ್ಲಪ್ ಆಗಿರುವಂಥದ್ದು ಅಥವಾ ನಿನ್ನೆ ಮಧ್ಯಾಹ್ನ 1 ಗಂಟೆ ಒಳಗಡೆ 16.4 TMC ನಿನ್ನೆ ಸೇರ್ಪಡೆ ಆಗಿದೆ. ಇವತ್ತು 1 ಅಥವಾ 1.5 TMC ಈಗಾಗಲೇ ಫಿಲಪ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಕಬಿನಿಲಿ ಹತ್ತತ್ರ 17 ಅಥವಾ 18 TMC ನೀರು ಈಗಾಗಲೇ ಫಿಲಪ್ ಆಗಿದೆ. ಹೀಗಾಗಿ 18 TMC ನೀರು ಫಿಲಪ್ ಆದರೆ ಇಲ್ಲಿನಿಂದ ಏನು ನೀರು ಬಿಡ್ತಾರಲ್ಲ ಇದು ನೇರವಾಗಿ KRSಗೆ ಹೋಗಲ್ಲ. KRSಯಿಂದ ಬಿಟ್ಟರೂ ಕೂಡ ಇಲ್ಲಿ ಬಿಳಿಗುಂಡ್ಲು ಅನ್ನುವಂಥ ಪ್ರದೇಶ ಬರುತ್ತೆ, ಅದನ್ನು ಕೂಡ ಪ್ಲೇ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಿ KRSಯಿಂದ ಹೇಗೆ ನೀರು ಹೋಗುತ್ತೋ, KRSಗೆ ಸಿಂಶಾ ನದಿ ಬರುತ್ತೆ, ಅದೇ ರೀತಿ ಲಕ್ಷ್ಮಣ ತೀರ್ಥ ನದಿ ಅಂತ ಇಲ್ಲೊಂದು ನದಿ ಬರುತ್ತೆ, ಅದು ಕೂಡ ಇಲ್ಲೊಂದೆಲ್ಲ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿಂದ ಮುಂದೆ ಬಿಳಿಗುಂಡ್ಲು ಅಂತ ಬರುತ್ತೆ. KRSಯಿಂದ ಬಿಟ್ಟಿರುವಂಥ ನೀರು ಕೂಡ ಬಿಳಿಗುಂಡ್ಲಿಗೆ ಹೋಗುತ್ತೆ. ಕಬಿನಿಂದ ಬಿಟ್ಟಿರುವಂಥ ನೀರು ಕೂಡ ಇದೇ ಕಾವೇರಿ ನದಿಗೆ ಪಾಸಾಗಿ ಬಿಳಿಗುಂಡ್ಲಿಗೆ ಹೋಗುತ್ತೆ. ಈಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ವಯನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥಲ್ಲಿ ಹೆಚ್ಚುವರಿ ನೀರೇನಿರುತ್ತಲ್ಲ, ನಮ್ಮ ನೀರನ್ನು ಸಂಗ್ರಹ ಮಾಡಿಟ್ಕೊಂಡು ನಮ್ಮ ನೀರನ್ನು ಬಿಡದೆ ಹೆಚ್ಚುವರಿ ನೀರು ಅಂದರೆ ಮಳೆ ನೀರು ಬರುತ್ತಲ್ಲ, ಈಗ ಪ್ರವಾಹ ಮಾದರಿಯಲ್ಲಿ ಬರುವಂಥ ನೀರು 19 TMC ಬಂದರೆ ಬಿಡಲೇಬೇಕಾಗತ್ತೆ. ಹಿಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂಥ ಮಾದರಿ ಇಲ್ಲ, ಇನ್ನೊಂದು ಬ್ಯಾಲೆನ್ಸಿಂಗ್ ಡ್ಯಾಮ್ ಇಲ್ಲ. ಹೀಗಾಗಿ ಕಬಿನಿಂದ ನೇರವಾಗಿ ಇಲ್ಲಿ TMC ನೀರನ್ನು ಬಿಡಲಾಗುತ್ತೆ. ಪ್ರತಿನಿತ್ಯ 10,500ಕ್ಕೂ ಹೆಚ್ಚು TMC ನೀರು ತನ್ನಿಂದ ತಾನೇ ಹೋಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ನಾವೀಗ ತಮಿಳುನಾಡಿಗೆ ಬಿಡಬೇಕಾಗಿರುವಂಥದ್ದೆಷ್ಟು, ಕೇವಲ 3,500 TMC ನೀರು ಮಾತ್ರ. 3,500 TMC ನೀರನ್ನು, ನಮ್ಮ ನೀರನ್ನು ನಾವೇ ಬಿಟ್ಬಿಟ್ರೆ, ಅಂದರೆ
ಆದೇಶ ಕೊಟ್ಟ ದಿನವೇ ಬಿಟ್ಟಿದ್ರೆ ನಮ್ಮಲ್ಲಿ ಈಗಾಗಲೇ ಸ್ಟೋರೇಜ್ ಆಗಿರುವಂಥ ನೀರನ್ನು ಬಿಡಬೇಕಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಷ್ಟು ಟೈಮ್ ಬೈಯನ್ನು ಮಾಡಿದೆ. ಅದೃಷ್ಟವಶಾತ್ ಚಿಕ್ಕಮಗಳೂರಲ್ಲಿ ಮಳೆ ಆಗ್ತಾ ಇದೆ, ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ, ವಯನಾಡಲ್ಲಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕಬಿನಿ ತುಂಬ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಹೇಮಾವತಿ, ಹಾರಂಗಿ, ಕೃಷ್ಣ ಅಥವಾ KRS ಜಲಾಶಯ ಏನಿದೆ ಅದನ್ನು ಮುಟ್ಟೋದೇ ಇಲ್ಲ. ಕಬಿನಿಯಿಂದ ಮಾತ್ರ, ಕಬಿನಿಯಿಂದ ಹೆಚ್ಚುವರಿ ನೀರೇನಿದೆ ಅಂದರೆ ಕಬಿನಿಯಲ್ಲಿ ಸಂಗ್ರಹವಾಗಿರುವಂಥ ನೀರಲ್ಲ, ಈಗಾಗಲೇ ಸಂಗ್ರಹವಾಗಿರೋ ನೀರಿನ ಜೊತೆಗೆ ಹೆಚ್ಚುವರಿ ನೀರು ಅಂದರೆ ಅಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ, ಅಲ್ಲಿಂದ ನೇರವಾಗಿ ಬಿಳಿಗುಂಡ್ಲಿಗೆ ಬಿಡೋ ಮೂಲಕ ತಮಿಳುನಾಡಿಗೆ ಅದರ ಪಾಲೇನಿದೆ ಅಥವಾ ಅದರ ಪಾಲಿಗಿಂತ ಹೆಚ್ಚಿನ ಮಳೆ ನೀರೇನಿದೆ ಅದನ್ನು ಕೂಡ ಬಿಡುವಂಥ ಸಾಧ್ಯತೆ ಇರುತ್ತೆ. ಈ ಮಟ್ಟಿಗೆ ಕರ್ನಾಟಕ ಸರ್ಕಾರ ಈ ಒಂದು ಕಾನೂನಾತ್ಮಕ ಸಂಘರ್ಷದಿಂದ ತಪ್ಪಿಸ್ಕೋಬೋದಾಗತ್ತೆ. ಇದರಲ್ಲಿ ಒಂದು ರೈತರಿಗೂ ಕೂಡ ಹಿತ ಕಾಪಾಡುವಂತಾಗತ್ತೆ, ರಾಜ್ಯದ ನೀರು ಕೂಡ ಉಳಿಸಿದಂತಾಗತ್ತೆ, ತಮಿಳುನಾಡಿಗೆ ನೀರು ಬಿಡೋ ಮೂಲಕ ಅಥವಾ ಪ್ರಾಧಿಕಾರ ಕೊಟ್ಟಿರುವಂಥ ಆದೇಶವನ್ನು ಪಾಲನೆ ಕೂಡ ಮಾಡ್ದಂಗೆ ಆಗುತ್ತೆ.